ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ AFMನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಕಾಸ್ಟ್ ಆಫ್ ಈಕ್ವಿಟಿಯನ್ನು ಕೇಳಿದರೆ ಆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ್ವಶನಲ್ಲಿ ಗ್ರೋತ್ ರೇಟ್ ಕೊಟ್ಟಿದ್ದಾರೆ. ಗ್ರೋತ್ ರೇಟ್ ಕೊಟ್ಟಿರೋದ್ರಿಂದ ಡಿವಿಡೆಂಡ್ ಗ್ರೋತ್ ಅಪ್ರೋಚ್ ಪ್ರಕಾರ ನಾವು ಆ ಮೆಥಡ್ನಲ್ಲಿ ಕಾಸ್ಟ್ ಆಫ್ ಈಕ್ವಿಟಿಯನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕಾಸ್ಟ್ ಆಫ್ ಈಕ್ವಿಟಿಗೆ ಫಾರ್ಮುಲಾ ಡಿವಿಡೆಂಡ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪ್ಲಸ್ ಗ್ರೋತ್ ರೇಟ್ ಇಂಟು 100. ಡಿವಿಡೆಂಡನ್ನು ಕ್ವಶನಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಡಿವಿಡೆಂಡ್ ಪರ್ ಶೇರ್ ಈಸ್ ₹6 ಅಂತ ಕೊಟ್ಟಿದ್ದಾರೆ. ನಾವು ಡಿವಿಡೆಂಡನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅವರೇ ಡಿವಿಡೆಂಡ್ ಕೊಟ್ಟಿದ್ದಾರೆ, ಡಿವಿಡೆಂಡ್ 6. ಮಾರ್ಕೆಟ್ ಪ್ರೈಸನ್ನು ಕೂಡ ಡೈರೆಕ್ಟಾಗಿ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಶೇರ್ಸ್ ಈಸ್ ₹95. ಮಾರ್ಕೆಟ್ ಪ್ರೈಸನ್ನು ಅವರೇ ಕೊಟ್ಟಿದ್ದಾರೆ. ಗ್ರೋತ್ ರೇಟನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಗ್ರೋತ್ ರೇಟ್ 7% ಅಂತ ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. 7 ಡಿವೈಡೆಡ್ ಬೈ 100 ಮಾಡಿದಾಗ 0.07 ಆಗುತ್ತೆ. ಇವಿಷ್ಟನ್ನು ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ಆಯಿತು. ಇಲ್ಲಿ ಡಿ ಅಂತಂದರೆ ಡಿವಿಡೆಂಡ್ ಎಷ್ಟು ಅಂತಂದರೆ ಒಂದು ಶೇರಿಗೆ ₹6 ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್, ಈಗಿನ ಆ ಶೇರಿನ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಂದರೆ ₹95 ಮಾರ್ಕೆಟ್ ಪ್ರೈಸ್ ಇದೆ. ಅದು ನೆಕ್ಸ್ಟ್ ಇಯರ್ನಲ್ಲಿ ಎಷ್ಟು ಗ್ರೋತ್ ರೇಟ್ ಆಗುತ್ತೆ ಅಂತಂದರೆ 7% ಗ್ರೋತ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 7%ಅನ್ನು ನೀವು 0.07 ಅಂತ ಬರ್ಕೊಳ್ಬೇಕು. ಇಂಟು 100. 0.07 ಹೇಗೆ ಬಂತು ಅಂತಂದರೆ ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಸೊ 6 ಡಿವೈಡೆಡ್ ಬೈ 95. 6 ಡಿವೈಡೆಡ್ ಬೈ 95 ಮಾಡಿದಾಗ ಬರುವಂಥ ಆನ್ಸರ್ 0.063 ಆಗುತ್ತೆ. ಪ್ಲಸ್ 0.07 ಇಂಟು 100 ಮಾಡಿದ್ರೆ ನಮ್ಮ ಫೈನಲ್ ಆನ್ಸರ್ ಸಿಗುತ್ತೆ 0.063 ಪ್ಲಸ್ 0.07 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 13.3%. ಟೋಟಲ್ ಆಗಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತಂದರೆ 7% ಶೇರ್ಸ್ ಗ್ರೋತ್ ಆಗಿದ್ದಕ್ಕೆ ರಿಟರ್ನ್ ಸಿಗುತ್ತೆ. 6% ಡಿವಿಡೆಂಡ್ ಸಿಗುತ್ತೆ. ಸೊ ಡಿವಿಡೆಂಡ್ ಪ್ಲಸ್ ಗ್ರೋತ್ ಟೋಟಲ್ ಆಗಿ ಶೇರ್ ಹೋಲ್ಡರ್ಸಿಗೆ ಸಿಗುವಂಥದ್ದು 13.3% ರಿಟರ್ನ್ ಸಿಗುತ್ತೆ. ಇದು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಲ್ಕುಲೇಷನ್. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.